ಕಾಂಗ್ರೆಸ್ ಪಕ್ಷದಿಂದ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅಮಾನತು ಮಾಡಿರುವ ಹಿನ್ನೆಲೆಯಲ್ಲಿ ಜಬ್ಬಾರ್ ಅಮಾನತು ಆಗ್ತಾ ಇದ್ದಂತೆಯೇ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಸಭೆ ನಡೆಸಲಾಗಿದೆ. ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಿದ್ದಾರೆ. ಈಗಾಗಲೇ ಅಬ್ದುಲ್ ಜಬ್ಬಾರ್ ಅವರನ್ನ ಅಮಾನತುಗೊಳಿಸಲಾಗಿದೆ. ಕಾಂಗ್ರೆಸ್ ಪಕ್ಷದಿಂದನೇ ಇದೀಗ ಅವರನ್ನ ಅಮಾನತುಗೊಳಿಸಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡುತ್ತಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಆದಂತಹ ಬೆಳವಣಿಗೆಯ ಬಗ್ಗೆ ಬಹಳ ಮಹತ್ವದ ಚರ್ಚೆಯಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸದಲ್ಲಿ ಮಾತುಕತೆಯನ್ನ ಮಾಡ್ತಾ ಇದ್ದು ಸಿಎಂ ನಿವಾಸಕ್ಕೆ ಆಗಮಿಸಿದ್ದಾರೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು. ಈಗಾಗಲೇ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಪಾಲಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಕಿಚ್ಚಿನ ಹಚ್ಚಿದಂತಹ ಒಂದು ಕ್ಷೇತ್ರ ಆಗಿದೆ. ಕಾರಣ ಈ ಕ್ಷೇತ್ರದಲ್ಲಿ ಆಗಿರುವಂತಹ ರಾಜಕೀಯ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದ ಆಂತರಿಕ ಬೆಳವಣಿಗೆಗಳಿಗೂ ಕೂಡ ಕಾರಣ ಆಗಿರೋದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಬ್ದುಲ್ ಜಬ್ಬಾರ್ ಅವರನ್ನ ಕಾಂಗ್ರೆಸ್ ಪಕ್ಷದಿಂದನೇ ಅಮಾನತುಗೊಳಿಸಲಾಗಿದೆ. ಇವತ್ತೇ ಈಗಾಗಲೇ ಆ ಒಂದು ಅಮಾನತು ಆದೇಶವನ್ನು ಕೂಡ ಹೊರಡಿಸಲಾಗ್ತಾ ಇದ್ದು, ಅಮಾನತು ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಸಲೀಂ ಅಹಮದ್ ಅವರು ಕೂಡ ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಅಮಾನತುಗೊಂಡಿರೋದ್ರ ಬಗ್ಗೆ ಜಬ್ಬಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಜಬ್ಬಾರ್ ಅವರು ಹೇಳ್ತಾ ಇರೋದು, ನನಗಿನ್ನೂ ಅಮಾನತು ಮಾಡಿರುವ ಲೆಟರ್ ಸಿಕ್ಕಿಲ್ಲ, ಸಸ್ಪೆಂಡ್ ಮಾಡಿರೋದಕ್ಕೆ ಮೊದಲು ಕಾರಣ ಕೊಡ್ಲಿ. ಈಗ ಅಮಾನತು ಮಾಡಬೇಕಾದ್ರೆ ಅವರು ಕಾರಣ ಕೊಡ್ಬೇಕಲ್ಲ, ಯಾವ ಕಾರಣಕ್ಕಾಗಿ ಆ ಕಾರಣವನ್ನ ಕೊಡ್ಲಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನನಗೆ ಮಾತ್ರ ಟಿಕೆಟ್ ಬೇಕು ಅಂತ ಕೇಳಿರ್ಲಿಲ್ಲ, ಕುರುಬರಿಗೆ ಆದ್ರೂ ಕೊಡಿ, ಕುಟುಂಬಕ್ಕೆ ಮಾತ್ರ ಬೇಡ ಅಂತ ಹೇಳಿದ್ದೆ. ಆದ್ರೆ ಕೆಲವರು ಅರ್ಜೆಂಟ್ ಆಗಿ ಮಂತ್ರಿ ಆಗ್ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದಾರೆ. ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಬಗ್ಗೆ ಪರೋಕ್ಷವಾಗಿ ಜಬ್ಬಾರ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ನನಗೇನು ಅದು ಬಂದಿಲ್ಲ, ಬಂದ ಮೇಲೆ ಯಾಕೆ ಏನು ಅನ್ನೋದು ನನಗೆ ತಿಳ್ಕೊಂಡು ಹೇಳ್ತೇನೆ. ಯಾಕಪ್ಪ ಅಂತ ಹೇಳಿದ್ರೆ ಇದು ನೀವು ಹೇಳಿದ ಕೂಡಲೇ ನಾನು ಅದಕ್ಕೆ ಉತ್ತರ ಕೊಡೋಕೆ ಬರೋಂಗಿಲ್ಲ. ಹೌದಪ್ಪ ಹಿಂಗೆ ಆಗಿರ್ಬೋದು, ಏನೋ ಹಿಂಗೆ ತಪ್ಪಾಗಿರ್ಬೋದು ಅಂತ ಹೇಳಿದರೆ ನನಗೇನೋ ಸಮಜಾಯಿಸಿ ಸಿಕ್ಕರೆ ನಾನು ಮಾತಾಡ್ತೀನಿ. ಕೊಡ್ರಿ ಅಂತ ನಾನು ಹೇಳಿಲ್ಲಲ್ಲ. ಒಂದು ಎರಡನೇದು ಇವರು ರಿಜ್ವಾನ್ ಅರ್ಷದ್ ಅವರೆಲ್ಲ ಕುಂತ್ಕೊಂಡು ಮಾತಾಡಿದ್ರಲ್ಲ ಆ ದಿವಸ, ಜಬ್ಬಾರ್ ಅವ್ರ ಹೆಸರು ಒಂದೇ ಹಿಡ್ಕೊಂಡಿದ್ದಕ್ಕೆ ಅದು ಯಾರು ಹಿಡ್ಕೊಂಡೋಗಿ ಹೇಳಿದ್ರು ನಿಮಗೆ? ನಮ್ಮ ಲೆಟರ್ನಲ್ಲಿ ಓಪನ್ ಆಗಿದೆ, ಯಾರ್ಯಾರ ಮುಸ್ಲಿಮ್ಸಿಗೆ ಕೊಡ್ರಿ ಅಂತಲೇ ಇದೆ. ನಮ್ಮಲ್ಲಿ ಎಲ್ಲರೂ ಸಿಗ್ನೇಚರ್ ಮಾಡಿದ್ದಾರೆ ಅದಕ್ಕೆ, ಲೆಟರ್ಗೆ ಇದೆ. ಅದು ನಾವೆಲ್ಲ ಸಿಗ್ನೇಚರ್ ಮಾಡಿ ಎಲ್ಲರಿಗೂ ಅದೇನಪ್ಪ ಅಂದರೆ ಯಾರಿಗಾರೊಬ್ರಿಗೆ ಕೊಡಿ, ಆಕಸ್ಮಿಕವಾಗಿ ಅಲ್ಪಸಂಖ್ಯಾತರಿಗೆ ಕೊಡೋಕ್ಕಾಗಿಲ್ಲ ಅಂದರೆ ಯಾವ್ದಾರ ಅಂಥ ಸಮಾಜಕ್ಕೆ ಕೊಡಿ, ಯಾರಿಗೆ ಪ್ರಾಮುಖ್ಯತೆ ಸಿಕ್ಕಿಲ್ಲ ಅಂತ ಅಂಥ ಸಮಾಜಕ್ಕೆ ಕೊಡಿ ಅಂತ ಹೇಳಿದ್ದೀವಿ. ಗೆಲ್ಲಿಸ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ದೀವಿ. ಎಲ್ಲಿವರೆಗೆ ಅಂತ ಹೇಳಿದರೆ ಶಿವಸೇನೆ ಇವ್ರು ಲಾಸ್ಟ್ ನಮ್ಮ ಫೈನಲ್ ಮೀಟಿಂಗು ಮುಖ್ಯಮಂತ್ರಿಯವ್ರ ಜೊತೆಗೆ ಆದಾಗ ಲಾಸ್ಟಿಗೆ ಅವರು ಅಂದರು ಹಿಂಗೆ ಕಷ್ಟಪ್ಪ ಅವೆಲ್ಲ ಎಲೆಕ್ಷನ್ ಹಂಗೆ ಅಂತ ಅಂದರು. ಆಯ್ತು ಸರ್, ಒಂದು ಕೆಲಸ ಮಾಡಿ ಕುರುಬರಿಗೆ ಕೊಟ್ಬಿಡಿ ಸರ್ ಅಂತ ಹೇಳಿದ್ವಿ ನಾವು. ಕೊಟ್ಬಿಡಿ, ಗೆಲ್ಲಿಸ್ಕೊಂಬಂದಿಲ್ಲ ಅಂದರೆ ಆಮೇಲೆ ಹೇಳ್ರಿ ಅಂತ ಹೇಳಿದ್ವಿ. ಅದು ಯಾಕೆ ರೀಸನು ಅಷ್ಟೇ, ಒಂದೇನು ಮನೆಗೆ ಯಾಕಪ್ಪ ಅಷ್ಟು ನಾವು ಮುಂದೆ ಬರೀಬೇಕು, ಇವರಿಗೆಲ್ಲ ತುಳಿಬೇಕಂತ ಸ್ವಲ್ಪ ಜನ ಹೊಂಟಿದ್ದಾರೆ, ಅದು ಮಾಡಕತ್ತಿದ್ದಾರೆ. ನೋಡೋಣ ಎಷ್ಟು ಮಾಡ್ತಾರೋ ಮಾಡಲಿ, ನಮ್ಮ ಕಡೆಯಿಂದ ಏನಾಗ್ತದೆ ಅದನ್ನು ನಾವು ಅದಕ್ಕೆ ಮಾಡ್ತೀವಿ. ತೋರಿಸಿ ಆಮೇಲೆ ಮಾತಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರ ಬಗ್ಗೆನೂ ಬೇಕಾದಷ್ಟು ಅದಾವೆ, ಹೇಳ್ತೀನಿ ಆಮೇಲೆ, ಈಗೇನು ಹೇಳಂಗಿಲ್ಲ. ಏನಿದೆ ಆಗಿದ್ರೆ ಸರ್ ಅವ್ರ ವಿರುದ್ಧ ಹಂಗಿಲ್ಲ